ಶ್ರೀ ಗುರುಭ್ಯೋ ನಮಃ. ನಾನು ನಿಮ್ಮ ಶ್ವೇತಾ ಬಾಲಾಜಿ. ನಿಮ್ಮೆಲ್ಲರಿಗೂ ತಿಳಿದಂತೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ನಾವು ಕಥೆಗಳ ಮುಖಾಂತರ ತಿಳಿಯುತ್ತಾ ಬರುತ್ತಿದ್ದೇವೆ. ಇವತ್ತಿನ ದಿನ ಸ್ವಯಂಭೂ ಎಂಬುವ ತಿರುನಾಮವನ್ನು ಒಂದು ಚಿಕ್ಕ ಕಥೆಯ ಅಂದರೆ ಕೃಷ್ಣನ ಕಥೆಯ ಮುಖಾಂತರ ತಿಳಿದುಕೊಳ್ಳೋಣ. ಈ ವಿಷಯ ನಿಮ್ಮೆಲ್ಲರಿಗೂ ತಿಳಿದಿರುವುದೇ. ಏನಪ್ಪ ಅಂತೀರಾ, ನಮ್ಮ ಕೃಷ್ಣ ಸಮುದ್ರದ ಮಧ್ಯದಲ್ಲಿ ಒಂದು ದೊಡ್ಡ ದ್ವಾರಕೆ ಎಂಬುವ ಪಟ್ಟಣವನ್ನು ನಿರ್ಮಾಣಿಸಿದ್ದ ಅಲ್ವಾ. ಸೊ ಅದರಲ್ಲಿ ಬಲರಾಮ ಎಂಬುವ ರಾಜನನ್ನು ಇಟ್ಟು ಅವರ ಜೊತೆ ಕೃಷ್ಣನೂ ಸಹ ರಾಜ್ಯಭಾರವನ್ನು ಮಾಡ್ತಾ ಇದ್ರು. ಅಲ್ಲೇನಪ್ಪ ಅಂತೀರಾ ಅಂದರೆ, ಒಬ್ಬ ಬ್ರಾಹ್ಮಣರಿಗೆ ಮಗು ಹುಟ್ಟಿದ. ಆ ಮಗು ಹುಟ್ಟಿದ ಇದ್ದಂಗೆ ಆ ಒಂದು ಉಸಿರನ್ನು ಕಳ್ಕೊಂಡ. ಸೊ ತುಂಬ ವ್ಯಥೆಯಿಂದ ಆ ಬ್ರಾಹ್ಮಣ ಏನು ಮಾಡ್ದ ಅಂತ ಹೇಳಿದ್ರೆ, ಆ ಮಗುವನ್ನು ತಗೊಬಂದು ಅರಮನೆ ಮುಂದೆ ಆ ಮಗುವನ್ನು ಇಟ್ಬಿಟ್ಟು ಜೋರಾಗಿ ಬಯಕ್ಕೆ ಶುರು ಮಾಡಿದ್ದ. ಅಯ್ಯೋ, ಈ ಒಂದು ಅನಾಹುತ ನಡೆದಿದ್ದು ನಿಮ್ಮಿಂದನೇ. ಈ ರಾಜರು ಬ್ರಾಹ್ಮಣರ ದ್ವೇಷಿಗಳು. ನನಗೇ ಈಗ ಆಗಬೇಕಾ? ಕ್ಷತ್ರಿಯರ ಧರ್ಮ ದೋಷದಿಂದ ನನ್ನ ಮಗು ಹುಟ್ಟಿದ ತಕ್ಷಣ ನನ್ನ ಕೈ ಬಿಟ್ಟಿದ. ಇಂತಹ ರಾಜರ ಕೈ ಕೆಳಗಡೆ ಬದುಕುವ ಪ್ರಜೆಗಳಿಗೆ ದುಃಖವೂ ದಾರಿದ್ರ್ಯವೂ ತಪ್ಪಿದ್ದಲ್ಲ ಅಂತ ಜೋರಾಗಿ ಬೈಕೊಂಡು ಮನೆಗೆ ಹಿಂತಿರುಗಿದ. ಮತ್ತೆ ಏನಪ್ಪ ಅಂತೀರಾ, ಸೆಕೆಂಡ್ ಮಗು ಹುಟ್ಟಿತು. ಸೇಮ್ ಇದೇ ಥರ ಆಯಿತು. ಸೇಮ್ ಅದೇ ಥರ ಬಂದು ಆ ಒಂದು ಅರಮನೆ ಮುಂದೆ ಆ ಒಂದು ಮಗುವನ್ನು ಇಟ್ಟು ಸೇಮ್ ಇದಾ ಪ್ರಕಾರ ಬೈದಿದ್ದು. ಹಾಗೆ 8 ಜನ ಮಕ್ಕಳನ್ನು ಆ ಬ್ರಾಹ್ಮಣ ಕಳ್ಕೊಂಡ. 9ನೇ ಮಗು ಹುಟ್ಟಿತು. ಇದಾದರೂ ಬದುಕತ್ತೆ ಅಂತ ಅಂದ್ಕೊಂಡ್ರೆ ಅದು ಸಹ ಸತ್ತೋಯ್ತು. ಅದೇ ಥರ ಆ ಬ್ರಾಹ್ಮಣ ಮಗುವನ್ನು ತಗೊಬಂದು ಅರಮನೆ ಮುಂದೆ ಇಟ್ಟು ಈ ಕಟುವಾದ ಬೈಗಳನ್ನು ಆ ಒಂದು ಬೇಜಾರಿಂದ ಆ ರಾಜರಿಗೆ ಬೈತಾ ಇದ್ದಾಗ ಅಲ್ಲೇ ಇದ್ದ ಕೃಷ್ಣ ಅರ್ಜುನರಿಬ್ಬರೂ ಅಕಸ್ಮಾತಾಗಿ ಅಲ್ಲಿಗೆ ಬಂದರು. ಈ ವಿಷಯ ತಿಳಿದು, ಓ ಬ್ರಾಹ್ಮಣ, ಚಿಂತಿಸಬೇಡ, ನಾನು ನಿನ್ನ ಮಗುವನ್ನು ಕಾಪಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರು ಅರ್ಜುನ. ಮಗುವನ್ನು ಕಾಪಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಾನು ಅಗ್ನಿ ಪ್ರವೇಶಕ್ಕೂ ಸಹ ರೆಡಿ ಅಂತ ಹೇಳಿದ್ರು ಅರ್ಜುನ. ಆದರೆ ಹೀಗೆಲ್ಲ ನಮ್ಮ ಕೃಷ್ಣನೆಲ್ಲ ಭಯಬೇಡ ಅಂತ ವಾರ್ನಿಂಗ್ ಸಹ ಕೊಟ್ಟರು. ಸಾಕು ನಿಲ್ಲಿಸು. ಆ ಬಲರಾಮ, ಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧರಿಂದ ಸಹ ಆಗಲಿಲ್ಲ, ನೀನೇನೋ ಈಗ ಬಂದು ಮಾಡ್ಬಿಡ್ತಾನಂತೆ ಅಂತ ಜೋರಾಗಿ ಇವರು ಸಹ ಬೇಜಾರಿಂದ ಬೈತಾರೆ ಅರ್ಜುನನ. ಅದಕ್ಕೆ ಅರ್ಜುನ ಏನಾದರೂ ಕಮ್ಮಿನಾ? ಓ ಏ ಬ್ರಾಹ್ಮಣ, ಹೇಗಂದ್ರೆ ಹಾಗೆಲ್ಲ ಬೈತಾ ಇದೀಯಾ? ನಾನು ಯಾರು ಗೊತ್ತಾ? ಅರ್ಜುನ. ನನ್ನ ಧನಸ್ಸು ಯಾವ್ದು ಗೊತ್ತಾ? ಗಾಂಡೀವ. ನಾನು ಅಜೇಯ. ನಾನು ಮೃತ್ಯು ದೇವರ ಹತ್ರ ಆದರೂ ಫೈಟ್ ಮಾಡಿ ನಾನು ನಿನಗೆ ತಂದುಕೊಡ್ತೀನಿ ಅಂತ ಹೇಳ್ದ. ಆ ಬ್ರಾಹ್ಮಣರಿಗೆ ಏನೋ ಒಂಥರ ಧೈರ್ಯ ಬಂತು. ಆಯಿತು ಅಂತ ಹೇಳಿ ಅಲ್ಲಿಂದ ಹೋದರು. ಇನ್ನೇನು 9ನೇಯ ಶಿಶು ಪ್ರಸವ ಟೈಮ್ ಬಂತು. ಈ ಸರಿ ಮಗುವನ್ನು ಹೇಗಾದರೂ ಬದುಕಿಸಲೇಬೇಕು ಅಂತ ಹಠದಿಂದ ಅರ್ಜುನ ಆ ಮನೆಗೆ ಬಾಣಗಳಿಂದ ಒಂದು ಕೋಟೆಯನ್ನು ಕಟ್ಟಿದ. ಈವನ್ ಗಾಳಿ ಸಹ ಒಳಗಡೆ ಬರಬಾರ್ದು, ಅಷ್ಟು ಟೈಟಾಗಿ ಕಟ್ತಾರೆ. ಇಲ್ಲಿ ಮಗು ಏನೋ ಹುಡ್ತು, ಜೋರಾಗಿ ಸೌಂಡ್ ಸಹ ಮಾಡ್ದ. ಎಲ್ಲರೂ ಖುಷಿ ಪಡೋ ಅಷ್ಟರಲ್ಲಿ ಆ ಮಗು ಸತ್ತೇ ಹೋಯಿತು. ಈ ಸಲ ಮಗು ದೇಹ ಸಹ ಕಾಣ್ದಿರ ಆಕಾಶ ಮಾರ್ಗದಲ್ಲಿ ಎಲ್ಲೋ ಕಣ್ಮರೆ ಆಯಿತು. ಬ್ರಾಹ್ಮಣರಿಗೆ ತುಂಬ ಕೋಪ ಬಂತು. ಕೋಪದಲ್ಲಿ ಅರ್ಜುನನ್ನ ಏನಂದರೆ ಅದೆಲ್ಲ ಬಾಯಿಗೆ ಬಂದಿದ್ದೆಲ್ಲ ಬೈದ. ಆ ಅರ್ಜುನನಿಗೆ ತುಂಬ ಬೇಜಾರಾಗೋಯ್ತು. ಆ ಒಂದು ಅವಮಾನನ ತಡೆಯೋಕ್ಕಾಗಲೇ ನೀನು ಯೋಚನೆ ಮಾಡಬೇಡ, ಆ ಮಗು ಎಲ್ಲೇ ಇರಲಿ ನಾನು ಹೋಗ್ತಾ ಇರ್ತೀನಿ ಎಂದು ಯಮಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಮಗು ಇಲ್ಲ. ಅದೇ ಥರ ಇಂದ್ರಲೋಕ, ವಾಯು, ಅಗ್ನಿ, ನೈಋತಿ, ವರುಣ, ರಸತಲ, ನಾಗಪೃಷ್ಟಿ ಎಲ್ಲ ಲೋಕದಲ್ಲೂ ನೋಡ್ತಾರೆ. ಆ ಮಗುವಿನ ಸುಳಿವೇ ಇಲ್ಲ. ಇಲ್ಲಿ ಅರ್ಜುನ ಏನೋ ಸುಸ್ತಾದ ಹೊತ್ತು ಅಲ್ಲಿ ಮಗು ಮಾತ್ರ ಸಿಕ್ಕಲಿಲ್ಲ. ಬೇಜಾರಿಂದ ವಾಪಸ್ ಬರ್ತಾನೆ. ಆ ಬ್ರಾಹ್ಮಣರ ಹತ್ರ ಬಂದು ನಾನು ಅಗ್ನಿ ಪ್ರವೇಶಕ್ಕೆ ಸಿದ್ಧವಾಗಿದ್ದೀನಿ ಅಂತ ಪ್ರಾಂಪ್ಟಾಗಿ ಒಪ್ಕೊತಾನೆ. ಅದಕ್ಕೆ ಅಲ್ಲೇ ಎಲ್ಲೋ ಇದ್ದ ಕೃಷ್ಣ ಓಡಿ ಬಂದು, ಬೇಡ ಅರ್ಜುನ, ಬೇಡ, ಈ ಒಂದು ಕೆಟ್ಟ ಕಾರ್ಯಕ್ಕೆ ಕೈ ಹಾಕಬೇಡ, ಇದೆಲ್ಲ ಪಾಪದ ಕೆಲಸ, ನಾನು ನಿನ್ನ ಜೊತೆ ಬರ್ತೀನಿ, ನಡಿ, ಇನ್ನೂ ಒಂದು ಸರಿ ಹುಡ್ಕೋಣ ಅಂತ ಹೇಳಿ ಇಬ್ಬರೂ ಹೋಗ್ತಾರೆ. ರಥವನ್ನೇರಿ ವೆಸ್ಟ್ ಡೈರೆಕ್ಷನ್ಗೆ ಹೋಗ್ತಾರೆ ಹುಡ್ಕೊಂಡು. ಸಪ್ತ ದ್ವೀಪಗಳ, ಅದರ ಒಳಗಡೆ ಸಪ್ತಕುಲ ಪರ್ವತ, ಅದರ ಒಳಗಡೆ ಸಪ್ತ ಸಮುದ್ರ ಎಲ್ಲ ದಾಟಿ ಚಕ್ರವಾಳ ಪರ್ವತ ಮುಟ್ಟಿದ್ರು. ಅಲ್ಲಿ ತುಂಬ ಅಂಧಕಾರ, ತುಂಬ ಕತ್ತಲು, ಕೆಟ್ಟ ಕತ್ತಲು.
ಅಲ್ಲಿ ಆ ಕುದುರೆಗಳಿಗೆ ಕಾಣದೆ ದಾರಿ ತಪ್ಪಿದ್ರು. ಆ ಟೈಮಲ್ಲಿ ಕೃಷ್ಣ ಏನು ಮಾಡ್ದ ಗೊತ್ತಾ, ಆ ಒಂದು ಕೋಟಿ ಸೂರ್ಯ ತೇಜಸ್ಸಿದ್ದ ಆ ಒಂದು ತನ್ನ ಸುದರ್ಶನ ಚಕ್ರವನ್ನು ತೆರೆದು ಹೋಗು ಮುಂದೆ ನಡಿ ಅಂತ ಆ ಒಂದು ಕುದುರೆಗಳಿಗೆ ಗೈಡ್ ಮಾಡ್ದ. ಸೊ ಅದು ಎಷ್ಟು ಪ್ರಕಾಶಮಾನವಾಗಿತ್ತು ಅಂತ ಹೇಳಿದ್ರೆ ಅರ್ಜುನನಿಗೆ ಕಣ್ಣು ತೆರೆದು ನೋಡೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಲೈಟ್ ಇತ್ತು. ಹಾಗೆ ಹೋದ್ರು ಅಲ್ಲಿ ದೊಡ್ಡ ಸಮುದ್ರ ಸಿಕ್ತು. ಸಮುದ್ರವನ್ನು ಸಹ ಪ್ರವೇಶಿಸಿದ್ರು. ಆ ಒಂದು ಸಮುದ್ರ ಎಷ್ಟು ಭಯಂಕರವಾಗಿತ್ತು ಅಂತ ಹೇಳಿದ್ರೆ ಈ ಕತ್ತಲನ್ನೂ ಮೀರಿಸುವ ಅಷ್ಟು ಭಯಂಕರವಾಗಿತ್ತು. ಪ್ರಚಂಡವಾದ ಬಿರುಗಾಳಿ, ದೊಡ್ಡ ದೊಡ್ಡ ಅಲೆಗಳು. ಸೊ ಆ ಒಂದು ಸಮುದ್ರ ಇನ್ನೇನು ಆಲ್ಮೋಸ್ಟ್ ಅವ್ರು ಮಿಡ್ಲ್ ಆಫ್ ದ ಸಮುದ್ರ ಇದ್ದಾರೆ ಅಂದ್ಕೊಳ್ಳಿ. ಅಲ್ಲಿ ಅವ್ರಿಗೆ ಅದ್ಭುತವಾದ ದಿವ್ಯ ಭವನ ಕಾಣಿಸ್ತು. ಆ ಒಂದು ಭವನ ಹೇಗಿತ್ತು ಗೊತ್ತಾ, ಸಾವಿರಾರು ರತ್ನದ ಕಂಬಗಳಂತೆ ಕಟ್ಟಿರುವ ಹಾಗೆ ಆ ಒಂದು ಚಿನ್ನ, ಬೆಳ್ಳಿ, ಆ ಒಂದು ಎಷ್ಟೇ ವ್ಯಾಲ್ಯೂ ಐಟಮ್ಸ್ ಎಲ್ಲ ಆ ಒಂದು ಭವನದಲ್ಲಿ ನಾವು ನೋಡ್ಬೋದು. ಅಷ್ಟೊಂದು ಚೆನ್ನಾಗಿತ್ತು ಆ ಭವನ. ಅಲ್ಲೇ ಆ ಒಂದು ಮಧ್ಯದಲ್ಲಿ ಅದ್ಭುತವಾದ ಭಯಂಕರವಾದ ಆದಿಶೇಷ ಇದ್ದರು. ಅಲ್ಲಿ ಆದಿಶೇಷ ಹೇಗಿದ್ರು ಗೊತ್ತಾ, 1000 ಪಳಪಳ ಹೊಡೆಯುವ ಮಣಿಗಳು, 2000 ಕಣ್ಣುಗಳು, 2000 ನಾಲಿಗೆ. ಇಂಥ ಆದಿಶೇಷ ಶರೀರದ ಮೇಲೆ ನೀಲಮೇಘ ಶ್ಯಾಮನಾಗಿ ಪೀತಾಂಬರವನ್ನು ಧರಿಸಿರುವ ಪುರುಷೋತ್ತಮನು ತುಂಬ ಪ್ರಸನ್ನ ಮುಖದಿಂದ ಪುಂಡರೀಕಾಕ್ಷನಾಗಿ ಅಲ್ಲಿ ಕುಳಿತಿದ್ರು. ಇವರು ನೋಡಲು ಹೆಂಗಿದ್ರಪ್ಪ ಅಂತ ಹೇಳಿದ್ರೆ, ಅವರು ಧರಿಸಿದ್ದ ಕಿರೀಟದ ಕಾಂತಿ, ಅವರಿಗೆ ನೀಡಿದ 8 ಭುಜಗಳು, ಎದೆಯ ಮೇಲೆ ಕೌಸ್ತುಭದ ಮಣಿ, ಕಂಕಣದಲ್ಲಿ ವೈಜಯಂತಿ ಮಾಲೆ, ವಕ್ಷಸ್ಥಳದಲ್ಲಿ ಶ್ರೀವತ್ಸ ಎಂಬ ಮಚ್ಚೆ, ಅವರಿಗೆ ಸುತ್ತಲೂ ಸುನಂದ, ನಂದ ಎಂಬುವ ಸರ್ಪಗಳು ಸೇವೆ ಮಾಡುತ್ತಿದ್ದರು. ಪುರುಷಾಕಾರವನ್ನು ತಗೊಂಡು ಭಗವಂತ ಪಂಚಯುಧಗಳಾದ ಶಂಖ, ಚಕ್ರ, ಗದ, ಬಿಲ್ಲು, ಖಡ್ಗ ಎಲ್ಲ ನಿರತರಾಗಿದ್ದರು. ಆ ಪುರುಷೋತ್ತಮನ ಪಕ್ಕದಲ್ಲಿ ಸಕಲ ಮಂಗಳಕರಳಾದ ಶ್ರೀದೇವಿ, ಬಲಗಡೆ ಎಡಗಡೆ ಭೂದೇವಿ, ನೀಲಾದೇವಿಯರು ಕುಳಿತಿದ್ರು. ಇಲ್ಲೇನಪ್ಪ ಆಶ್ಚರ್ಯ ಅಂತೀರಾ, ಶ್ರೀದೇವಿ, ಭೂದೇವಿ, ನೀಲಾದೇವಿಯ ತೊಡೆಯ ಮೇಲೆ ಯಾರಿದ್ದಾರೆ ಗೊತ್ತಾ? ಅದೇ ಆ 10 ಜನ ಬ್ರಾಹ್ಮಣ ಮಕ್ಕಳು. ಅವರ ತೊಡೆಯ ಮೇಲೆ ಕುಳಿತು ಆಟವಾಡುತ್ತಿದ್ದಾರೆ. ಏನು ವೈಭವ ಅಲ್ವಾ, ಯಾರಿಗಾದ್ರೂ ಸಿಗತ್ತೆ? ಶ್ರೀಕೃಷ್ಣಾರ್ಜರು ಬಂದಿರುವುದು ಶ್ರೀವೈಕುಂಠ ಲೋಕಕ್ಕೆ. ಅರ್ಜುನನಿಗೆ ದಿಗ್ಭ್ರಾಂತಿಯಾಯಿತು. ಅವನ ಮೈಯೆಲ್ಲ ಭಯದಿಂದ ನಡುಗುತ್ತಾ ಇದೆ. ಶೇಷಶಾಹಿಯಾದ ಆ ಪರಮ ಪುರುಷನನ್ನು ನೋಡಿ ಅರ್ಜುನ ಬದ್ಧಾಂಜಲಿಯಾಗಿ ನಿಂತಿದ್ದಾನೆ. ಅವರಿಗೆ ಏನು ಮಾತಾಡಬೇಕು ಅಂತಲೇ ನೋಡಲಿಲ್ಲ, ಹಾಗೆಯೇ ಸುಮ್ಮನೆ ನಿಂತುಬಿಟ್ರು. ಇಲ್ಲಿ ಕೃಷ್ಣ ಏನೂ ತಿಳಿಯದಂತೆ ಅಲ್ಲೇ ಇರುವ ಲಕ್ಷ್ಮೀದೇವಿನ ಯಾಕೆ ಈ ಮಕ್ಕಳನ್ನು ನೀವು ಕರೆ ತಂದಿದ್ದೀರಿ ಅಂತ ಕೇಳಿದ್ರು. ನೀವು ಭೂಲೋಕದಲ್ಲಿ ಭುವನ ಸುಂದರ ಅಸಾಧಾರಣವಾದ ದಿವ್ಯ ಶರೀರ, ಪಂಚ ಉಪಶಯಗಳಿಂದ ದಿವ್ಯ ಶರೀರ, ಶುದ್ಧ ಸತ್ವಮಯವಾದ ದಿವ್ಯ ಶರೀರವನ್ನು ಇಟ್ಟು ಆ ಒಂದು ಭೂಮಿಯಲ್ಲಿ ನೀವು ಹುಟ್ಟಿದ್ರಿ. ಅದನ್ನು ನಾವೂ ದರ್ಶನ ಮಾಡಲು ಹೀಗೆ ಮಾಡಿದ್ವಿ, ಆಸೆ ಪಟ್ಟವು. ನೀನು ವಿನಾಕಾರಣ ಇಲ್ಲಿ ಬರಲ್ಲ ಅಂತ ಗೊತ್ತು. ಅದಕ್ಕಾಗಿ ನಾವು ಒಂದು ಉಪಾಯ ಮಾಡಿಕೊಂಡ್ವಿ. ಅಲ್ಲಿ ಇರುವ ಬ್ರಾಹ್ಮಣ ಮಕ್ಕಳನ್ನು ನಾವು ಕರೆತಂದರೆ ಅವರನ್ನು ಹುಡುಕೊಂಡು ನೀನು ಬಂದೇ ಬರ್ತೀಯಾ ಅಂತ ಗೊತ್ತು. ಆ ಒಂದು ನೆಪದಲ್ಲಾದರೂ ನಾನು ನಿಮ್ಮನ್ನು, ಅಂದರೆ ಆ ಒಂದು ದಿವ್ಯ ದೇಹವನ್ನು ನಾವು ನೋಡ್ಬೋದು, ಆ ಸೌಂದರ್ಯವನ್ನು ಆಲಿಸಬಹುದು ಅಂತ ನಾವು ಅಂದ್ಕೊಂಡ್ವಿ. ಆ ಒಂದು ದಿವ್ಯ ತೇಜಸ್ಸನ್ನು ನಾವು ನೋಡಲೆಂದೇ ಈ ಒಂದು ಲೀಲೆಯನ್ನು ಮಾಡಿದ್ವಿ ಅಂತ ಹೇಳಿದ್ರು ಈ ಶ್ರೀದೇವಿ, ಭೂದೇವಿಯ ನೀಲಾದೇವಿಯರು. ನಂತರ ಕೃಷ್ಣ ಅರ್ಜುನರು ಆ ಮಕ್ಕಳನ್ನೆಲ್ಲ ಆ ಒಂದು ವೈಕುಂಠದಿಂದ ದ್ವಾರಕೆಗೆ ಬಂದು ಆ ಒಂದು ಬ್ರಾಹ್ಮಣರಿಗೆ ಈ ಮಕ್ಕಳನ್ನೆಲ್ಲ ಒಪ್ಪಿಸಿದರು ಎಂಬುದು ಈ ಒಂದು ಚರಿತ್ರೆ. ನಾವು ಹುಟ್ಟುವಾಗ ಪಂಚಭೂತಗಳಿಂದ ಮಾಡಿರುವ ದೇಹವನ್ನು ಧರಿಸುತ್ತೇವೆ. ಆದರೆ ಭಗವಂತ ಅವತರಿಸುವಾಗ ತನ್ನ ಸಂಕಲ್ಪದಿಂದ ಪಂಚ ಉಪಶಯನ್ಮಯವಾದ ಸತ್ವಗುಣಮಯವಾದ ದಿವ್ಯ ಮಂಗಳ ವಿಗ್ರಹಗಳಿಂದ ಅವತರಿಸುತ್ತಾರೆ. ಶ್ರೀವೈಕುಂಠ ಲೋಕಕ್ಕೆ ನಮ್ಮ ಪಾಂಚಭೌತಿಕ ಶರೀರದೊಡನೆ ಪ್ರವೇಶಿಸಲು ಸಾಧ್ಯವೇ? ನಾವು ಭೂಲೋಕದಲ್ಲಿರುವಾಗ
ಉತ್ತಮ ಸದಾಚಾರರ ಸಂಬಂಧ ಸಿಗಬೇಕು. ಭಗವಂತನು ಪ್ರಸನ್ನನಾಗಬೇಕು. ಕೇವಲ ಆ ಪರಮಾತ್ಮನೇ ನಮ್ಮ ಮೇಲೆ ಕರುಣೆ ತೋರಿಸಬೇಕು. ಯಾವ ಪಾಂಚಭೌತಿಕ ಶರೀರದಿಂದ ತನ್ನ ಕೊನೆಯ ಜನ್ಮವನ್ನು ಭೂಲೋಕದಲ್ಲಿ ತಾಳ್ತಾನೋ ಆ ಶರೀರವನ್ನು ಇದೇ ಭೂಲೋಕದಲ್ಲಿ ಕಳಚ್ಕೊಳ್ಬೇಕು. ಆಗ ಇಂತಹ ಜೀವಾತ್ಮ ಈ ಶರೀರ ಶ್ರೀವೈಕುಂಠಕ್ಕೆ ಪ್ರವೇಶಿಸುತ್ತದೆ. ಅಲ್ಲಿ ಈ ಒಂದು ಶರೀರಕ್ಕೆ ಭಗವಂತನೇ ಹಾಗೆ ಪಂಚ ಉಪಶಯನ್ಮಯವಾದ ಒಂದು ದಿವ್ಯವಾದ ಶರೀರ ಸಿಗತ್ತೆ. ಆದರೆ ಇಲ್ಲಿ ಅರ್ಜುನನಿಗೆ ಇದೆಲ್ಲ ಸ್ಕಿಪ್, ಡೈರೆಕ್ಟಾಗಿ ವೈಕುಂಠ ಲೋಕಕ್ಕೆ ಹೋಗೋ ಚಾನ್ಸಸ್ ಸಿಕ್ತು. ಇದೆಲ್ಲ ಹೇಗೆ ಸಾಧ್ಯವಾಯಿತು? ಶ್ರೀಕೃಷ್ಣ ತಾನೇ ವೈಕುಂಠನಾಥ. ಕೃಷ್ಣ ಸಂಕಲ್ಪ ಮಾಡಿದ್ರೆ ಸಾಕು, ಯಾವುದು ಸಾಧ್ಯವಾಗಲ್ಲ ಹೇಳಿ. ಪುನರಾವರ್ತನೆ ಅಂತ ಹೇಳ್ತಾರೆ. ಏನಪ್ಪ ಅಂತೀರಾ? ವೈಕುಂಠಕ್ಕೆ ಒಂದು ಸರಿ ಹೇಣಿ ಹಾಕ್ಕೊಂಡು ಹೋದರೆ ಸಾಕು, ಅಲ್ಲಿಂದ ಇಲ್ಲಿಗೆ ರಿಟರ್ನ್ ಆಗೋ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮಕ್ಕಳ ಭಾಗ್ಯ ನೋಡಿ ಹೇಗಿತ್ತು ಅಂತ. ಸೊ ನಾವು ಸ್ಟಾರ್ಟಿಂಗ್ ಕೇಳಿದಾಗೆ ಮಕ್ಕಳು ಸತ್ರು ಅಂದಾಗ ನಾವು ಎಷ್ಟು ಬೇಜಾರಾಯ್ತಲ್ವಾ? ಈಗ ನೋಡಿ ಅವ್ರಿಗೆ ಎಂಥ ಭಾಗ್ಯ ಸಿಕ್ತು ಅಂತ. ಆ ಒಂದು ಭೂದೇವಿ, ಶ್ರೀದೇವಿ ಮತ್ತು ನೀಲಾದೇವಿಯರ ತೊಡೆ ಮೇಲೆ ಕೂತು ಆಟ ಆಡುವ ಭಾಗ್ಯ ಸಿಕ್ತು. ಆದರೆ ಈ ಒಂದು ಸನ್ನಿವೇಶ ನೋಡಿ ನಮಗೂ ಆಸೆ ಆಗತ್ತೆ ಅಲ್ವಾ? ಹೀಗೆ ಭಗವಂತನ ಲೀಲೆಯು ಅದ್ಭುತ, ಅತಿ ಅದ್ಭುತ. ಇದೆಲ್ಲ ಯಾವಾಗ ಸಿಗತ್ತೆ ನಮಗೆ? ನಾವು ದೇವ್ರಿಗೆ ಕಂಪ್ಲೀಟಾಗಿ ಸರೆಂಡರ್ ಆದಾಗ ಮಾತ್ರ ನಮಗೆ ಇದೆಲ್ಲ ಸಿಗತ್ತೆ. ನಾವು ಅವರ ಕಾಲನ್ನ ಗಟ್ಟಿಯಾಗಿ ಹಿಡಿದು ನೀನೇ ಇನ್ಯಾರೂ ಇಲ್ಲ ಅಂತ ಹೇಳಿದಾಗ ಮಾತ್ರನೇ ಇದೆಲ್ಲ ಆಗತ್ತೆ. ಸ್ವಯಂಭೂ ಎಂದರೆ ತನ್ನ ಇಷ್ಟದಂತೆ ತನ್ನ ದಿವ್ಯ ದೇಹವನ್ನು ಧರಿಸುವವನು ಎಂದು ಅರ್ಥ. ಹೀಗೆ ತಿಳಿತೆ? ನಾವು ಸಹ ದಿನಾಲೂ ಸ್ವಯಂಭುವೇ ನಮಃ ಎಂದು ಪಠಿಸುತ್ತಿದ್ದರೆ ನಮ್ಮ ದೇಹಕ್ಕೆ ಸಂಬಂಧಿಸಿದ ಹಾಗೆ ಸಕಲ ರೋಗ ಹಿಂಸೆಗಳೆಲ್ಲವೂ ಪಾರವಾಗಿ ನಮಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಭಗವಂತ ಅನುಗ್ರಹಿಸುತ್ತಾರೆ ಮತ್ತು ಆ ವೈಕುಂಠ ಲೋಕಕ್ಕೆ ಹೋಗುವ ದಾರಿನೂ ತೋರಿಸುತ್ತಾರೆ. ನಮಗೆ ಭಗವಂತ ನಿಜವಾದ ಆನಂದವನ್ನು ಕೊಡ್ತಾರಂತೆ. ಅದು ಹೇಗೆ ಕೊಡ್ತಾರೆ, ಎಂತಹ ಸಮಯದಲ್ಲಿ ಕೊಡ್ತಾರೆ ಅನ್ನೋದನ್ನು ನಾವು ಮುಂದೆ ಬರುವ 38ನೇ ತಿರುನಾಮವಾದ ಶಂಭುಹು ಎಂಬುವ ನಾಮದಲ್ಲಿ ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ.